ಮಹಿಳೆಯೊಬ್ಬರು ಬದುಕಿದ್ದಾಗಲೇ ಅವರ ಪ್ರಮಾಣ ಪತ್ರವನ್ನು ಫೇಕ್ ಮಾಡಿಸಿ ಲಕ್ಷ ಲಕ್ಷ ಬೆಲೆ ಬಾಳುವಂತಹ ಜಮೀನನ್ನು ಭೂಪನೊಬ್ಬ ನುಂಗಿ ನೀರು ಕುಡಿದಿದ್ದಾನೆ ಅನ್ನುವಂತಹ ಆರೋಪ ಕೇಳಿಬಂದಿದೆ. ಈತನಿಗೆ ಸ್ಥಳೀಯ ಅಧಿಕಾರಿಗಳು ಹೆಲ್ಪ್ ಮಾಡಿದ್ದಾರೆ. ಅವರ ಕುಮ್ಮಕ್ಕಿನಿಂದಲೇ ಈತ ಜಮೀನನ್ನು ನುಂಗಿರೋದು ಅಂಥೇಳಿ ಈಗ ಜಮೀನನ್ನು ಕಳೆದುಕೊಂಡಂತಹವರು ಆರೋಪವನ್ನು ಮಾಡ್ತಾ ಇರುವಂಥದ್ದು. ಅಷ್ಟಕ್ಕೂ ಆ ವ್ಯಕ್ತಿ ಯಾರು, ಆತನಿಗೆ ಸಹಾಯ ಮಾಡಿದಂತಹ ಅಧಿಕಾರಿಗಳು ಯಾರು, ಬನ್ನಿ ನೋಡ್ಕೊಂಡು ಬರೋಣ. ಮಹಿಳೆ ಬದುಕಿರುವಾಗಲೇ ಮರಣ ಪತ್ರ ಮಾಡಿಸಿ ಜಮೀನು ಲಪಟಾಯಿಸಿದ ಭೂಪ. ಸತ್ಯ ತಿಳಿದು ಬಡ ಕುಟುಂಬ ಕಂಗಾಲು. ಮಹಿಳೆ ಜೀವಂತವಾಗಿ ಬದುಕಿದ್ದಾಗಲೇ ಮರಣ ಪ್ರಮಾಣ ಪತ್ರವನ್ನು ಪಡೆದು ಆಸ್ತಿ ಕಬಳಿಸಿರುವ ಘಟನೆ ಹಾಸನ ಜಿಲ್ಲೆಯ ಸಕಲೇಶಪುರ ತಾಲೂಕಿನ ಬೆಳಗೋಡು ಹೋಬಳಿ ಚಿಕ್ಕನಾಯಕನಹಳ್ಳಿ ಗ್ರಾಮದಲ್ಲಿ ನಡೆದಿದೆ. ಸಕಲೇಶಪುರ ತಾಲೂಕು ಚಿಕ್ಕನಾಯಕನಹಳ್ಳಿ ಗ್ರಾಮದ ಸರ್ವೆ ನಂಬರ್ 68ರಲ್ಲಿ 1 ಎಕರೆ 20 ಗುಂಟೆ LND 43/82 ರಂತೆ ಸಿದ್ದಯ್ಯ ಬಿನ್ ಪುಟ್ಟಯ್ಯ ಎಂಬುವರಿಗೆ ಪರಿಶಿಷ್ಟ ಜಾತಿ ಕೋಟಾದಡಿ ದರಖಾಸ್ತು ಜಮೀನು ಮಂಜೂರು ಮಾಡಲಾಗಿತ್ತು. ಸಿದ್ದಯ್ಯ ನಿಧನರಾದ ಬಳಿಕ ಪತ್ನಿ ಸಿದ್ದಮ್ಮರಿಗೆ ಪೌತಿ ಖಾತೆ ಮಾಡಿಸಿಕೊಡಲಾಗಿತ್ತು. ಪ್ರಸ್ತುತ ಖಾತೆದಾರೆ ಸಿದ್ದಮ್ಮ ಜೀವಂತವಾಗಿದ್ದರೂ ಕೂಡ ಬಾಳುಪೇಟೆ JP ನಗರದ ನಿವಾಸಿ ಶೇಖ್ ಮಹಮ್ಮದ್ ಎಂಬಾತ ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ಸಿದ್ದಮ್ಮ ಬದುಕಿರುವಾಗಲೇ ಮರಣ ಪ್ರಮಾಣ ಪತ್ರವನ್ನು ಪಡೆದು ಆಸ್ತಿಯನ್ನು ಲಪಟಾಯಿಸಿದ್ದಾನೆ. ಅಂದಹಾಗೆ ಸಿದ್ದಮ್ಮಗೆ ನಿಂಗರಾಜು, ರತ್ನಮ್ಮ ಎಂಬಂತಹ 2 ಮಕ್ಕಳಿದ್ದು ಶೇಖ್ ಮಹಮ್ಮದ್ ಅವರ ಪರಿಚಯವಿತ್ತು. ಸಿದ್ದಮ್ಮ ಅವರಿಗೆ ಅನಾರೋಗ್ಯದ ಹಿನ್ನೆಲೆಯಲ್ಲಿ ತವರು ಬಿಟ್ಟು ಪುತ್ರನ ಜೊತೆಗೆ ವಾಸವಾಗಿದ್ರು. ಇದನ್ನು ಮನಗಂಡಿದ್ದ ಶೇಖ್ ಅಹಮದ್ ವರ್ಷಕ್ಕೆ ಇಂತಿಷ್ಟು ಹಣ ಕೊಡ್ತೇನೆ, ನಿಮ್ಮ ಜಮೀನಿನಲ್ಲಿ ನಾನು ಕೃಷಿ ಮಾಡ್ತೇನೆ ಅಂಥೇಳಿ ಒಪ್ಪಂದ ಮಾಡಿಕೊಂಡಿದ್ದ. ಯಾವಾಗ ಸಿದ್ದಮ್ಮರಿಗೆ ಅನಾರೋಗ್ಯ ಹೆಚ್ಚಾಯಿತೋ ಆಗ ಸಿದ್ದಮ್ಮ ಅವರ ಆಸ್ತಿ ಲಪಟಾಯಿಸುವುದಕ್ಕೆ ಶೇಖ್ ಮಹಮ್ಮದ್ ಹುನ್ನಾರ ನಡೆಸಿದ್ದ. 2008ರ ಮಾರ್ಚ್ 3ರಂದೇ ಸಿದ್ದಮ್ಮ ವಿಲ್ ಮಾಡಿದಂತೆ ನಕಲಿ ದಾಖಲೆ ಸೃಷ್ಟಿಸಿ ಬಳಿಕ 2009ರ ಅಕ್ಟೋಬರ್ 4ರಂದು ಸಿದ್ದಮ್ಮ ಮರಣ ಹೊಂದಿದ್ದಾರೆ ಅಂಥೇಳಿ ಮರಣ ಪ್ರಮಾಣ ಪತ್ರ ಪಡೆದಿದ್ದ. ನಾನು ಸಿದ್ದಮ್ಮ ದತ್ತುಪುತ್ರ ಅಂಥೇಳಿ ವಿಲ್ ಮಾಡಿಸಿ ಶೇಖ್ ತಮ್ಮ ಹೆಸರಿಗೆ ಖಾತೆ ಮಾಡಿಸಿಕೊಂಡಿದ್ದಾನೆ. ಜೀವಂತವಾಗಿರುವ ಮಹಿಳೆಯ ಮರಣ ಪ್ರಮಾಣ ಪತ್ರವನ್ನು ಕೊಟ್ಟು ಅನ್ಯ ವ್ಯಕ್ತಿಗೆ ಖಾತೆ ಮಾಡಿಕೊಡುವಲ್ಲಿ ಅಧಿಕಾರಿಗಳು ಕೂಡ ಶಾಮೀಲಾಗಿದ್ದಾರೆ. ಕಂದಾಯ ಇಲಾಖೆಯ ಗ್ರಾಮ ಲೆಕ್ಕಾಧಿಕಾರಿ, ರೆವಿನ್ಯೂ ಇನ್ಸ್ಪೆಕ್ಟರ್, ಉಪತಹಶೀಲ್ದಾರ್ ಸೇರಿದಂತೆ ಅಕ್ರಮದಲ್ಲಿ ಇನ್ನೂ ಅನೇಕ ಅಧಿಕಾರಿಗಳು ಭಾಗಿಯಾಗಿರುವ ಸಾಧ್ಯತೆ ಇದೆ. ಆ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸುವಂತೆ ಸಿದ್ದಮ್ಮ ಕುಟುಂಬಸ್ಥರು ಆಗ್ರಹಿಸಿದ್ದಾರೆ. ದರ್ಖಾಸ್ತಿನಲ್ಲಿ ನಮ್ಮ ಯಜಮಾನ್ರ ಹೆಸರಿಗೆ ಜಮೀನಾಯಿತು. ಹಾಗೆ ನಾವು ದರ್ಖಾಸ್ತಿನಲ್ಲಿ ಮಾಡ್ತಾ ಇದ್ದಂಗೆ ಏನಾಯಿತು, ನಮ್ಮ ಯಜಮಾನ್ರು ತೀರೋಯ್ತಿದ್ದಂಗೆ ನಾನು ನನ್ನ ಹೆಸರಿಗೆ ಮಾಡ್ಕೊಂಡು ಮಾಡ್ಕೊತಲೇ ಇದ್ದೆ. ಹಿಂಗೆ ಮಾಡ್ತಾನೆ ಅನ್ನೋದೇ ನಮಗೆ ಗೊತ್ತಿಲ್ಲ. ಅವನ ತಲೆಯನ್ನು ದುಡ್ಡು ಕಾಸು ನಾವೇನು ಇಸ್ಕೊಂಡು ತಿನ್ನಲಿಲ್ಲ. ಈಗ ಸುಳ್ಳು ಹೇಳ್ಕೊಂಡು ಅವನ ಹೆಸರಿಗೆ ಮಾಡ್ಕೊಂಡಿರೋದು ನಮಗೆ ಗೊತ್ತೇ ಇಲ್ಲ. ಈಗ ಹೋಗಿ ನೋಡೋದ್ರಲ್ಲಿ ತೆಗೆಸಿ ನೋಡೋವಾಗಲಿ ಅವನ ಹೆಸರಿಗೆಲ್ಲ ಮಾಡ್ಕೊಂಡಾನು. ಅವಮ್ಮ ಸತ್ತೋಯ್ತೆ, ನಾನು ಸಾಕು ಮಗ ತಗೊಂಡು ಸಾಕಿತ್ತು, ಸತ್ತೋಯ್ತೆ ಅಂತ ಹೇಳ್ಬಿಟ್ಟು ಅವನ ಹೆಸರಿಗೆ ಮಾಡ್ಕೊಂಡಾನು. ಆ ಜಮೀನು ನಮ್ಮ ತಂದೆ ಪೋತಿ ಆದಮೇಲೆ ನಮ್ಮ ತಾಯಿ ಹೆಸರಿಗೆ ಖಾತೆ ಬಂತು. ಆಗ ಒಂದು ಸ್ವಲ್ಪ ನಮ್ಮ ತಾಯಿಗೆ ಒಂದು ಸ್ವಲ್ಪ ಆರೋಗ್ಯ ಸರಿ ಇರಲಿಲ್ಲ, ಮನೇಲೆಲ್ಲ ಪ್ರಾಬ್ಲಮ್ಮು. ಹಂಗಾಗಿ ನಮಗೂ 4 ಜನ ಹೆಣ್ಮಕ್ಳು ಸರ್. ಹಂಗಾಗಿ ನಾವು ಇಲ್ಲಿಗೆ ಬಂದಾದಮೇಲೆ ಒಂದು 2 ವರ್ಷ ಸರ್ ಹಿಂಗೆ ಒಂದು 5-5 ಸಾವಿರ ಕೊಡ್ತೀನಿ, ಬೆಳೆ ಬೆಳ್ಕತ್ತೈತಿ ಅಂತ ಹೇಳಿ ಇದು ಮಾಡಿದ ಸರ್. ನಮ್ಮ ತಾಯಿ ಪೋತಿ ಆಗಿತ್ತು ಅಂತೇಳಿ ದತ್ತು ಸರ್ಟಿಫಿಕೇಟ್ ಅಂದು ಖಾತೆ ಮಾಡಿಸ್ಕೊಂಡು ನಾನೇ ದತ್ತು ಮಗ ಅಂತೇಳಿ ಸರ್ ಖಾತೆ ಮಾಡಿಸ್ಕೊಂಡ್ಬಿಡ್ತಾರೆ. ಕ್ರಮ ತಗೊಂಡಿಲ್ಲ ಸರ್, ನಮ್ದು ಏನಂತ ತಗೊಂಡಿಲ್ಲ. ಬರೀ ಅವರಿಗೆ ಸಪೋರ್ಟ್ ಮಾಡ್ತಾರ ಹೊರತು ಅನ್ಯಾಯ ಮಾಡಿದವರಿಗೆ ನಮಗೆ ನ್ಯಾಯ ಕೊಡ್ತಾ ಇಲ್ಲ. ಸುಳ್ಳು ದಾಖಲೆಯನ್ನು ಸೃಷ್ಟಿಸಿ ದಲಿತ ಮಹಿಳೆಯ ಆಸ್ತಿ ಲಪಟಾಯಿಸಿದ ಶೇಖ್ ಮಹಮ್ಮದ್ ಪ್ರಭಾವಿ ವ್ಯಕ್ತಿಯಾಗಿದ್ದು ಆತ ಮಾಡಿರುವ ವಂಚನೆ ವಿರುದ್ಧ ಪೊಲೀಸ್ ಠಾಣೆಗೆ ದೂರು ಕೊಟ್ಟಿದ್ರೂ ಇದುವರೆಗೂ FIR ಆಗಿಲ್ಲ. ಆತನ ವಿರುದ್ಧ ಹಿಂದೆಯೂ ಕೂಡ ಅಟ್ರಾಸಿಟಿ ಪ್ರಕರಣ ದಾಖಲಾಗಿತ್ತು. ಕೂಡಲೇ ವಂಚನೆ ಪ್ರಕರಣದ ಬಗ್ಗೆ ಸಮಗ್ರ ತನಿಖೆ ನಡೆಸಿ ಸುಳ್ಳು ಮರಣ ಪತ್ರ ಪಹಣಿ ಮಾಡಿಕೊಟ್ಟಿರುವ ತಪ್ಪಿತಸ್ಥ ಅಧಿಕಾರಿಗಳ ವಿರುದ್ಧ ಕ್ರಮ ಜರುಗಿಸಿ ಪುನಃ ಸಿದ್ದಮ್ಮ ಅವರ ಹೆಸರಿಗೆ ಖಾತೆ ಮಾಡಿಕೊಡಬೇಕು ಅಂಥೇಳಿ ಸ್ಥಳೀಯರು ಒತ್ತಾಯಿಸಿದ್ದಾರೆ. ಶೇಖ್ ಮಹಮ್ಮದ್ ಅನ್ನೋನು ನನ್ನ ಹೆಸರಿಗೆ ಮಂಜೂರಾಗಿತ್ತು ಅಂತೇಳಿ ಹೆಂಗಾಗಿತ್ತು ಅಂತೇಳಿ ನಾವು ದಾಖಲಾತಿ ಎಲ್ಲ ತೆಗೆದು ನೋಡಿದಾಗ ಸಿದ್ದಮ್ಮ ಪೌತಿ ಖಾತೆ ಮಾಡಿಸಿದ್ದೆ. ಸಿದ್ದಮ್ಮನಿಗೆ ಮಕ್ಕಳೇ ಇಲ್ಲ. ಸಿದ್ದಮ್ಮಗೆ ನಾನು ನೋಡಿದಾಗ 2 ಮಕ್ಕಳಿದ್ದಾರೆ, ನಿಂಗರಾಜು ಮತ್ತು ರತ್ನಮ್ಮ ಅಂತೇಳಿ. ಆರ್ಟಿಯಲ್ಲಿ ಎಲ್ಲ ದಾಖಲಾತಿಗಳನ್ನ ಕೊಟ್ಟವ್ರೆ. ಅವ್ನು ವಿಲ್ಲಿ ಹಣ ಮಾಡಿಸವನೆ, ಪ್ರಮಾಣ ಪತ್ರ ಕೊಟ್ಟವನೇ. ಸಿದ್ದಮ್ಮನಿಗೆ ಮಕ್ಕಳಿಲ್ಲ, ನಾನೇ ದತ್ತು ಮಗ. ಸಿದ್ದಮ್ಮನ ಯೋಗಕ್ಷೇಮ ನಾನೇ ಮಾಡಿ ಆಸ್ಪತ್ರೆ ಖರ್ಚು ಮಾಡಿ ಸಿದ್ದಮ್ಮನ ದಪಾನ್ ಮಾಡಿ ತಿಥಿಮತಿ ಮಾಡಿದ್ದೀನಿ ಅಂತ ಸುಳ್ಳು ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ಫ್ರಾಡು ಅಂತ ಗೊತ್ತಾದ್ಮೇಲೆ ಪೊಲೀಸ್ ಇಲಾಖೆಗೆ, ತಹಶೀಲ್ದಾರ್ಗೆ, SP ಅವರಿಗೆ, ಜಿಲ್ಲಾಧಿಕಾರಿಗಳಿಗೆ ಎಲ್ಲರಿಗೂ ಕೂಡ ಮನವಿ ಕೊಟ್ಟರೆ ಇವರು ಇಲಾಖೆಯಲ್ಲಿ ಮಾಡಿರೋ ತಪ್ಪಾಗಿದೆಯಲ್ಲ. ಬದುಕಿದ್ದನ್ನು ಸತ್ತೋಗಿನಂತ ಸರ್ಟಿಫಿಕೇಟ್ ಕೊಟ್ಟವರು ಅವ್ರನ್ನ ಉಳಿಸೋ ಹುನ್ನಾರದಿಂದ FIR ಮಾಡಿಲ್ಲ. ಒಟ್ನಲ್ಲಿ ಪರಿಶಿಷ್ಟ ಸಮುದಾಯಕ್ಕೆ ಸೇರಿದ ವ್ಯಕ್ತಿಗಳಿಗೆ ಸರ್ಕಾರದಿಂದ ಮಂಜೂರಾದ ಜಮೀನನ್ನು ಇತರೆ ಸಮುದಾಯದ ವ್ಯಕ್ತಿಗಳಿಗೆ ಮಾರಾಟ ಮಾಡುವುದಕ್ಕೆ ಕಾನೂನಿನಲ್ಲಿ ಅವಕಾಶ ಇಲ್ಲ. ಆದಾಗ್ಯೂ ಕೂಡ ಶೇಖ್ ಮಹಮ್ಮದ್ ದತ್ತುಪುತ್ರ ಅಂಥೇಳಿ ಸುಳ್ಳು ವಿಲ್ಲನ್ನು ಮಾಡಿಸಿಕೊಂಡು ಸಿದ್ದಮ್ಮ ಬದುಕಿರುವಾಗಲೇ ಮರಣ ಪ್ರಮಾಣ ಪತ್ರ ಪಡೆದಿರೋದು ಮೇಲ್ನೋಟಕ್ಕೆ ಸಾಬೀತಾಗಿದೆ. ಅಕ್ರಮದಲ್ಲಿ ಭಾಗಿಯಾಗಿರುವ ಅಧಿಕಾರಿಗಳ ತಲೆದಂಡವಾಗುತ್ತಾ ಕಾದು ನೋಡಬೇಕಿದೆ.
ಕ್ಯಾಮರಾಮನ್ ನಾಗರಾಜು ಜೊತೆ ಶಶಿಧರ್ BC ಪಬ್ಲಿಕ್ ಟಿವಿ ಹಾಸನ.